ನಿಮ್ಮಷ್ಟಕ್ಕೆ ನೀವು ನಗ್ತಾ ಇದ್ದೀರಿ, ಸುಮ್ಮನೆ ನಗುವಲ್ಲ ನಗ್ತಿನಂತ ನಗುವುದು ಆಗ್ತದೆ. ನಾನು ಭಾವಿಸಿಕೊಂಡದ್ದು ಹೇಗೆ, ಈ ಜಗತ್ತು ನಿಮ್ಮನ್ನು ಹುಟ್ಟಿಸಿದ್ದು ಸ್ತ್ರೀಲೋಲ ಎನ್ನುವ ಹಾಗೆ ನಾನು ಗ್ರಹಿಸ್ತಾ ಇರುವುದು ಹಾಗೆ ತರುಣಿಯವರ ಆಕೃತಿಯನ್ನ ಮನದಲ್ಲಿ ಕಲ್ಪಿಸಿಕೊಂಡು ನಗ್ತಾ ಇದ್ರಿ. ಹಾಗಾಗಿ ನಿಮ್ಮಲ್ಲಿ ನಾನು ಪ್ರಶ್ನಿಸ್ತಾ ಇದ್ದೀನಿ, ಅವನಾದ ಮೇಲೆ ಮನವಾಯ್ತು ಹೇಳಬಾರದೇ ನಮ್ಮದೇ ಆಗಿರುವಂತಹ ಉಪವನದಲ್ಲಿ ಪಾಂಡವರಲ್ಲಿ ಒಬ್ಬರಾಗಿರುವಂತಹ ಪಾರ್ಥ ಯತಿವೇಷಧಾರಿಯಾಗಿ ಕುಳಿತುಕೊಂಡಿದ್ದಾನೆ. ಇದಕ್ಕೆ ಕಾರಣ ಏನು ಗೊತ್ತಾ? ನನ್ನ ತಂಗಿಯಾಗಿರುವಂತಹ ಸುಭದ್ರೆಯನ್ನು ಕೌರವರಿಗೆ ಕೊಡಬೇಕೆಂಬುದಾಗಿ ನಮ್ಮಣ್ಣನಾಗಿರುವಂತಹ ಬಲರಾಮ ಆಲೋಚನೆ ಮಾಡಿಕೊಂಡದ್ದು. ಪಾರ್ಥನಿಗೆ ಕೊಡಬೇಕೆನ್ನುವುದೇ ನನ್ನ ಸಂಕಲ್ಪ. ನನ್ನ ಸಂಕಲ್ಪವನ್ನು ನೆರವೇರಬೇಕಾದ್ರೆ ಪಾರ್ಥ ಇಂಥ ವೇಷವನ್ನು ಮಾಡಿ ಸ್ಥಳದಲ್ಲಿ ಕುಳಿತುಕೊಳ್ಳಲೇಬೇಕು. ಇದಕ್ಕೊಂದು ಕಾರಣ ಉಂಟು. ನಮ್ಮ ಅಣ್ಣನ ಅಂತರಂಗದ ಭಾವನೆಗಳನ್ನು ನಾನು ಚೆನ್ನಾಗಿ ಅರ್ಥವಿಸಿಕೊಂಡಿದ್ದೇನೆ. ಯತಿಗಳನ್ನು ಕಂಡಾಗ, ಸನ್ಯಾಸಿಗಳನ್ನು ಕಂಡಾಗ, ಬ್ರಾಹ್ಮಣರನ್ನು ಕಂಡಾಗ ವಿಶೇಷವಂತ ಭಕ್ತಿ ನಮ್ಮಣ್ಣನಿಗೆ. ಪಾರ್ಥನ ಈ ಸ್ಥಿತಿಯನ್ನು ನೋಡಿದೆ ಹೋದಾದ್ರೆ ಅರಮನೆಗೆ ಕರೆದುಕೊಂಡು ಹೋಗಿ ಇವನನ್ನು ಪೂಜಿಸಬಹುದು. ಇವನ ಸೇವೆಗಾಗಿ ಸುಭದ್ರೆಯನ್ನು ಇರಿಸಿದಾಗ ಯಾರಿಗೂ ಗೊತ್ತಿರದ ಹಾಗೆ ಈ ದ್ವಾರಾವತಿಯಲ್ಲಿ ಸುಭದ್ರ ಕಲ್ಯಾಣ ನಡೆದೇ ಹೋಗುತ್ತದೆ. ಆ ಕಲ್ಯಾಣದ ಕುರಿತಾಗಿ
ಜಲಜ ಸಂಭವವೆನಿಸಿರುವಂತ ಬ್ರಹ್ಮದೇವ ಹಾಗೂ ಸರಪ ಮುಖ್ಯರಿಗೂ ನಮ್ಮ ಮಹಿಮೆಗತಿರುವುದಕ್ಕೆ ಅಸಾಧ್ಯವಾದ ಮಹಿಮೆಯಿಂದ ಬಲ್ಲರು ಎಲ್ಲರಿಂದ ಅರ್ಥೈಸಿಕೊಳ್ಳಿಕ್ಕೆ ಅಸಾಧ್ಯವಾಗಿರುವಂತಹ ವಿಶಿಷ್ಟವಾಗಿರುವಂತಹ ವ್ಯಕ್ತಿತ್ವ ನಿಮ್ಮತ್ತು. ನನ್ನ ನಿರೀಕ್ಷೆ ಸುಭದ್ರ ಕಲ್ಯಾಣ ನಿರ್ವಿಘ್ನವಾಗಿ ಸಾಗಲಿ ಎನ್ನುವ ಹಾಗೆ ನಾನು ಕೂಡ ಆಶಿಸ್ತೇನೆ. ಸಾಗಲಿ.